ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋಂಥ ಒಂದು ಇದು ಶುರು ಆಗೋಯ್ತು. ಅವ್ರನ್ನ ಗುರುಗಳ ಥರ ನೋಡೋ. ಈಗ ಹಾಡಿನಲ್ಲಿ ದೇವತೆಗಳ ಥರ ನಾವು ನೋಡೋದು ಯಾರಿಗೆ ಅಂದರೆ ಸಿಂಗರ್ಸಲ್ಲಿ SPB ಮತ್ತು ಚಿತ್ರಾ ಮೇಡಮ್ ಇಬ್ಬರು ಹಾಡ್ಬಿಟ್ರೆ ದೇವತೆಗಳು ಹಾಡ್ದಂಗೆ ನಮಗೆ. ಅದೇ ಹೆಚ್ಚು ಹಾಡಿರೋ ಒಟ್ಟಿಗೆ ಅದು ಇದು ಏನು ಕೊಡಲ್ಲ ಅಂತ ಅವರು ರಫ್ ಆಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಥ್ ಸರು ಹೇಳ್ರಿ ಅವ್ರಿಗೆ ನಾನು ತುಂಬ ಕೆಟ್ಟವನು ಅಶ್ವಥ್ ಮೇಲೆ ಅಲ್ಲೇ ಸರ್ ಅದು ಇಲ್ಲ ವಾದ ಮಾಡಿದ್ರು ಸರ್ SPB. ಇಲ್ಲ ರೀ ಹಾಗೆಲ್ಲ ಇಲ್ಲ ಕರೆಕ್ಟಾಗಿದೆ ಅದು ಅಂತ ವಾದ ಮಾಡಿದ್ರು. ಹಿಂಗಿರ್ಲಿಲ್ವಲ್ಲ ಇವರು ಅಂತ ನಾನು ಇಂಜಿನಿಯರ್ಗೆ ಹಾಕಪ್ಪ ಅಂದರು. ಅವರು ಇಂಜಿನಿಯರ್ ಪ್ಲೇ ಮಾಡಿದ್ರು. ಸ್ವಲ್ಪ ವ್ಯತ್ಯಾಸಗಳಿದ್ವು. ಎಲ್ಲ ಆಡಿದ ತಕ್ಷಣ ಕೇಳ್ಬಿಟ್ಟು ಕೆನ್ನೆ ಹೊಡ್ಕೊಂಡ್ರು. ಪಟ ಅಂತ ಹೊಡ್ಕೊಂಡು SPB ಯು ಸ್ಟುಪಿಡ್ ಫೆಲೋ ಅಂತ ಅವರೇ ಬೈಕೊಂಡು ಯಾಕೋ ಹಿಂಗೆ ಮಾಡಿದೆ ಯಾಕೋ ಹಿಂಗೆ ಆಡಿದೆ ಅಂದರು. ಓಕೆ ಸರ್ ನಾನು ಸಿಂಗ್ ಸರ್. ಆ ಹೆಸರಲ್ಲಿ ಮೊದಲಿಗೆ SP ಬಾಲಸುಬ್ರಹ್ಮಣ್ಯಂ, KJ ಯೇಸುದಾಸ್, C ಅಶ್ವಥ್, ಆಮೇಲೆ ಸಿಂಗರ್ಸ್ ಹೆಸರೆಲ್ಲ ಬರೆದಿದ್ವು. ಅದನ್ನ ಹಿಂಗೆ ನೋಡಿದ್ರು ಹಿಂಗೆ ತೊಗೊಂಡು. ಫಸ್ಟ್ SVB ಅಂತ ಇತ್ತು. ಪೆನ್ ತೊಗೊಂಡ್ರು. ಅವ್ರ ಹೆಸರನ್ನ ಹೊಡೆದಾಕಿದ್ರು. ನಾನು ಯಾಕಪ್ಪ ಹೆಸರು ಹೊಡೆದಾಕ್ತವ್ರೆ ಅಂತ ನಾನು ಗಾಬರಿ. ಹೆಸರು ಹೊಡೆದಾಕ್ಬಿಟ್ಟು ಯೇಸುದಾಸ್ ಅಂತ ಇತ್ತಲ್ಲ ಇದು ಮೊದಲಿರಬೇಕು ಅಂದರು. ನನ್ನ ಹೆಸರಲ್ಲ ಅಂತ ಹೇಳಿ KJ ಯೇಸುದಾಸ್ ಕೆಳಗಡೆ SP ಬಾಲಸುಬ್ರಹ್ಮಣ್ಯಂ ಅಂತ ಬರೆದ್ರು. ಅಲ್ಲಿ ನಾನು ಬರೆದಿದ್ದೆ ಜೈ ಭಾರತ ಜನನಿಯ ತನುಜಾತೆ ಎಲ್ಲೂ ಕೇಳ್ತಾ ಇಲ್ಲವಲ್ಲ ಕನ್ನಡದ ಮಾತೆ ಅಂತ. SPB ಅವರಿಗೆ DT ಅನ್ನೋ ಶಬ್ದನೇ ಅವ್ರಿಗೆ ಬೇಕಾಗಿಲ್ಲ ಮತ್ತೆ ಇರಲಿಲ್ಲ. ಹಾಡಿರೋ ಸಾವಿರಾರು ಹಾಡುಗಳನ್ನು ಕಮ್ಮಿನ. ಆ ಹಾಡು ಆ ಥರ ಆಯಿತು. ಹಿಂದೆ ಅವರು ತಲೆ ಆಡಿಸ್ತಾ ಇದ್ದಾರೆ ಪ್ರೊಡ್ಯೂಸರು, ಆಗ್ತಾ ಇಲ್ಲ ಗೊತ್ತಾಯಿತು. ಅವರು ಅದು ಅನ್ಕಂಫರ್ಟ್ ಫೀಲ್ ಆಗ್ತಾರೆ. ಆಮೇಲೆ ಸಾರ್ ಮುಗಿಸ್ಕೊಂಡು ಬಂದರು. ಓಕೆ ಸರ್ ಅಂದೆ. ಅವ್ರಿಗೆ 3,000 ರೂಪಾಯಿ ಏನೋ ಅವಾಗ ಈಗ ಕೊಡ್ಬೇಕು ಅಂದ್ಬಿಟ್ಟು ಅವರು ಒಂಥರ ಆರೋಗ್ಯಂಟಾಗಿ ಪ್ರೊಡ್ಯೂಸರ್ಗೆ ಹಾಡು ದುಡ್ಡೇನು ಕೊಡ್ಬೇಕು ಸರ್, ಅವರೆಲ್ಲ ಲೆಜೆಂಡ್ ಸರ್, ನೀವೇನು ಸರ್ ಹಿಂಗೆ ಅಂದಾಗ ಸರಿ 3,000 ರೂಪಾಯಿ ಕೊಟ್ಟರು. ನಾನು ಸರ್ ಕೊಟ್ಟೆ. ಈಗ ಡೋರ್ ಓಪನ್ ಆಗಿದೆ, ಸ್ಟುಡಿಯೋ ಡೋರು. ಈ ಸ್ಟುಡಿಯೋ ಒಳಗಡೆ ಕನ್ಸೋಲಲ್ಲಿ ನಾನು ಅಶ್ವಥ್ ಸರ್ ಕೂತಿದ್ದೀವಿ, ಆ ಕಡೆ ಪ್ರೊಡ್ಯೂಸರ್ ಕೂತವ್ರು ಹೊರಗಡೆ. ನಾನು ಮಾತಾಡೋದು ಅವ್ರಿಗೆ ಕೇಳುತ್ತೆ, ಅವ್ರು ಮಾತಾಡೋದು ನನಗೆ ಕೇಳುತ್ತೆ. ಆ ಥರದ ಪರಿಸ್ಥಿತಿ ಇದೆ. ನಾನು ಹೋಗಿ ಸಾರ್ಗೆ 3,000 ಕೊಟ್ಟೆ. ಕಮ್ಮಿ ಆಯ್ತು ರೀ, ಇನ್ನೊಂದು 2,000 ಕೊಡಿಸ್ರಿ ಅಂದರು ಅಶ್ವಥ್ ಸರ್. ಇನ್ನೊಂದು 2,000 ಕೊಡಿಸ್ರಿ, ಅವ್ರು ಹಂಗೆ ಮಾತಾಡೋದು ಕೊಡ್ರಿ ಅಂತಾರೆ. ಕೊಡಿಸ್ರಿ ಅದು ಅವ್ನು ಅಂದ್ಬಿಟ್ಟು ಹೋಗಿ ಸರ್ ಇನ್ನೊಂದು 2,000 ರೂಪಾಯಿ ಕೊಡಿ. ಅದೇ ಹೆಚ್ಚು ಹಾಡಿರೋ ಒಟ್ಟಿಗೆ ಅದು ಇದು ಏನು ಕೊಡಲ್ಲ ಅಂತ ಅವರಂತೂ ಒಂಥರ ಆ ಥರನೇ ಮಾತಾಡ್ಬಿಟ್ರು. ಇಲ್ಲಿ ಇವ್ರಿಗೆ ಕೇಳ್ತಾ ಇದೆ ಸ್ವಲ್ಪ ಏನೋ ಬೇರೆ ಥರ ಎಲ್ಲ ಮಾತುಗಳು. ಅಲ್ಲಿ ಕೂತ್ಕೊಂಡು ಅವರು ಆಡ್ತಾ ಇದ್ದಾರೆ, ಪ್ರೊಡ್ಯೂಸರು. ಅವರು ರಫ್ ಆಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಥ್ ಸರು ಹೇಳ್ರಿ ಅವ್ರಿಗೆ ನಾನು ತುಂಬ ಕೆಟ್ಟವನು. ಇಲ್ಲ ಇವ್ರು ಸಿನಿಮಾ ಪ್ರೊಡ್ಯೂಸರ್, ಅವ್ರ ಹೆಸರು ಗುರುಮೂರ್ತಿ ಅಂತ. ಅವ್ರ ಪ್ರೊಡ್ಯೂಸರ್. ಅವರು ಸ್ವಲ್ಪ ಇಲ್ಲ, ಅವರು ಇಲ್ಲಿ ಕೂತಿದ್ದಾರೆ. ಅವರು ಏಕವಚನ ಎಲ್ಲ ಉಪಯೋಗಿಸ್ತಾ ಇದ್ದಾರೆ ಪ್ರೊಡ್ಯೂಸರು. ಆಡಿರೋದಕ್ಕೆ ಹಿಂಗೆ ಕೊಡ್ಬೇಕಾ ಅಂತ. ನಾನು ಸರ್ ಲೆಜೆಂಡ್ ಸರ್, ಯಾಕೆ ಸರ್ ಮಾತಾಡ್ತಾ ಇದ್ದೀರಾ ಅಂತ ನಾನು. ಆದರೆ ಇವ್ರ ಹತ್ರ ಹೋದ್ರೆ ಅವ್ರಿಗೆ ಹೇಳ್ರಿ ನಾನು ತುಂಬ ಕೆಟ್ಟವನು ಅಂತ ಇವರು ಅಶ್ವಥ್ ಸರ್. ಅವ್ರಿಗೆ ನಾನು ತುಂಬ ಕೆಟ್ಟವನು ಅಂತ ಹೇಳಿ ಅಂತ ಇವರು. ನಾನು ಅನ್ಕೊಂಡೆ ಮೊದಲನೇ ಸಿನಿಮಾನೇ ಬರ್ತದಪ್ಪ ಈಗ. C ಅಶ್ವಥ್ ಮೇಲೆ ಅಲ್ಲೇ, ಅದಕ್ಕೆ ಸಾಕ್ಷಿ ನಾನೇ. ಅಲ್ಲೆಗೆ ಬಂತು ಅನ್ಕೊಂಡ್ಬಿಟ್ಟೆ ನಾನು. ಇವರು ಸ್ವಲ್ಪ ರೌಡಿಸಮ್ ಬ್ಯಾಕ್ಗ್ರೌಂಡ್ ಪ್ರೊಡ್ಯೂಸರು. ಏನಾಗುತ್ತೋ ಅಂದ್ಬಿಟ್ಟು ಅವರು ಎಲ್ಲ ಹಂಗೆ ಎದ್ದು ಬರ್ತಾರೆ ಹಿಂಗೆ. ನಾವು ಏನ್ ಮಾಡೋದು ಮಧ್ಯದಲ್ಲಿ ಆಯ್ತು. ಆಮೇಲೆ ಕನ್ವಿನ್ಸ್ ಮಾಡಿದೆ, ಸರ್ ಹಂಗೆಲ್ಲ ಮಾಡಬಾರ್ದು ಸರ್, ಸರಿ ಅಂತ ಕೊಟ್ಟರು ಪ್ರೊಡ್ಯೂಸರ್ಗೆ. ಅಲ್ಲಿವರೆಗೂ ಇವರಿಬ್ಬರದು ವಾಗ್ವಾದ ನಡೀತಾನೆ ಇದೆ. ಇವರೊಂದು ಡೈಲಾಗ್ ಹಾಕೋದು, ಅವರೊಂದು ಡೈಲಾಗು, ಆದ್ರೆ ಇಬ್ಬರು ಎದುರುಗಡೆ ಇಲ್ಲ. ನಾನು ಓಡಾಡ್ತಾ ಇದ್ದೀನಿ ಅವ್ರು ಕನ್ವಿನ್ಸ್ ಮಾಡಿ ದುಡ್ಡು ತಗೊಳಕ್ಕೆ, ಇವ್ರು ಕೊಡೋದಕ್ಕೆ. ಆಮೇಲೆ ಅಶ್ವಥ್ ಸರ್ ಪ್ರತಿಯೊಂದು ನನ್ನ ಹಾಡುಗಳನ್ನು ಅಷ್ಟು ಪ್ರಮೋಟ್ ಮಾಡ್ತಾ, ಇದು ಸಿನಿಮಾ ಮಾಡ್ತಾ ಇದೀರಲ್ಲ, ಸಿನಿಮಾದಲ್ಲೂ ನಾನು ಇರಬೇಕು. ಅದಕ್ಕಿಂತ ಮುಂಚೆ ಸಾಕಷ್ಟು ಭಕ್ತಿಗೀತೆ ಎಲ್ಲ ಹಾಡಿಸಿದ್ದೀನಿ. ರಾಗಿ ಕೊಟ್ಟೊಂದು ರಾಜ್ಯವ ಕೊಟ್ಟವಳೆ ಅಂತ ಜನಪದ ಗೀತೆ ಇದೆ, ಅವ್ರು ಆ ಹಾಡು ಹಾಡಿಸಿದ್ದೀನಿ. ಅದಕ್ಕೂ ಮುಂಚೆ ಸಾಕಷ್ಟು ಹಾಡುಗಳು ಅಶ್ವಥ್ ಸರ್ದು. ಎಷ್ಟು ಕೊಟ್ರಿ ಮತ್ತೆ ಅವತ್ತು? ಅದೇ 3 ಆಯ್ತು. ಆಮೇಲೆ 2 ಕೊಟ್ಟರು. ಹೋಗಿ ಕೊಟ್ಟಿದ ತಕ್ಷಣ ತಗೊಂಡಿದ ತಕ್ಷಣ ಹೊರಗಡೆ ಬಂದರು. ಅವರಲ್ಲೇ ಇದ್ರಲ್ಲ, ಕೂತಿದ್ರಲ್ಲ ಪ್ರೊಡ್ಯೂಸರು. ಚೆನ್ನಾಗಿದೆ ಹಾಡು ಅವ್ರಿಗೆ. ನೀವು ನೋಡಿದ್ರೆ ಒಳಗಡೆ ಅಲ್ಲಿವರೆಗೂ ಏನ್ ಬೈಕೊಂಡು ಹೋಗ್ತಾರೇನೋ ಅಂತ ನಾನು. ಮತ್ತೆ ಹೊರಗಡೆ ಹೋದಾಗ ಎಲ್ಲಿ ಇವ್ರಿಬ್ರು ಕ್ಲಾಶ್ ಆಗ್ತದೆ ಏನೋ ಅನ್ಬಿಡ್ತಾರೇನೋ. ಬಟ್ ಈ ಪ್ರೊಡ್ಯೂಸರು ಹೊರಗಡೆ ಬಂದ್ರ
ಅಲ್ಲೇ ಕೂತವ್ರು ಅವರು. ಅವರಲ್ಲೇ ಕೂತಾರೆ. ಈಗ ಸ್ಟುಡಿಯೋ ಡೋರ್ ಒಳಗಿಂದ ಇವ್ರು ಹೊರಗಡೆ ಬಂದು ಅವ್ರನ್ನ ದಾಟ್ಕೊಂಡೇ ಹೋಗ್ಬೇಕು. ಅಲ್ಲಿ ಕೂತಿದಾರಲ್ಲ, ಇವ್ ಹೊರಗಡೆ ಬಂದು ತುಂಬಾ ಕ್ಯಾಶುಯಲ್ ಆಗಿ ಚೆನ್ನಾಗಿದೆ ಹಾಡು, ಪ್ರೊಡ್ಯೂಸರ್ಗೆ ಚೆನ್ನಾಗಿದೆ ಹಾಡು, ಪ್ರೊಡ್ಯೂಸರ್ ಹತ್ರನೇ ಹೋಗಿ ಅವತರ ವಿಚಿತ್ರ ಅವರು ವ್ಯಕ್ತ ಮಾಡ್ತಾರೆ. ಏನು ಕೋಪ ಇಲ್ಲ, ಚೆನ್ನಾಗಿದೆ ಹಾಡು ಅಂದ್ರು. ಅವ್ರು ಹಿಂಗ್ ನೋಡಿದ್ರು ಲುಗ್ಗು ಇಬ್ಬರದು ಕಂಡ್ಕೊಂಡು ನಿಮಗೆ ಇಲ್ಲಿ ನಡೆದಿರೋದು ಗೊತ್ತು, ಹೊರಟ್ಬಿಡೋರು. ಆಮೇಲೆ ನನ್ನ ಸಿನಿಮಾ ಮಾಡಾದ್ಮೇಲೆ ಅವರು ಹಾಡು ಕೇಳ್ತಾ ಇದ್ರು, ಯಾವ್ಯಾವ ಹಾಡು ಮಾಡಿದಿರ ತೋರಿಸಿ, ಹೆಂಗ್ ಮಾಡಿದಿರ ಅಂತ. ನಾನು ಎಲ್ಲಾರು ಹಾಡುಗಳನ್ನ ಕೇಳಿಸ್ತಾ ಇದ್ದೆ. ಅವ್ರದ್ದಿಲ್ಲ ಅಲ್ಲಿ, ಅವ್ರದ್ದಿಲ್ಲ, ಅವ್ರು ಆಡಿದ್ರ ತಗೊಂಡಿಲ್ಲ ನೀವು ಅದನ್ನ? ಅಲ್ಲ, ಬಂದಾಗ ರೆಕಾರ್ಡಿಂಗ್ ಬಂದಾಗ ಯಾವಾಗಾದ್ರು ಬೇರೆ 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 ಏನೇನ್ ಮಾಡಿ ನಾನು ಮಾಡಿರೋ ಹಾಡುಗಳನ್ನೆಲ್ಲ ಕೇಳೋರು. ಆಮೇಲೆ ನಿಮ್ ಜಾತಕ ಕೊಡಿ, ನಮ್ಮವರೊಬ್ರು ಇದ್ದಾರೆ, ನಾನು ಕೇಳಬೇಕು, ನಿಮಗೆ ಬೇಗ ಸಿಕ್ಬೇಕು ಇದು ಅಂತ ಹೇಳಿ ಜಾತಕ ತಗೊಂಡೋಗಿದ್ರು. ಬಟ್ ಅವ್ರದ್ದು ಇವತ್ತಿಗೆ ನಾವು ಏನೇನು ಸಾಧನೆಗಳು ಹಾಡುಗಳು ಹೇಳ್ತೀವಿ ಅಷ್ಟೊತ್ತಿಗೆಲ್ಲ ಮುಗ್ದಿತ್ತು ಅವ್ರದ್ದು. ಹೌದು, ಪೀಕಲ್ಲಿ ಇದ್ದಂತ ಕಾಲ ಅದು. ಅಲ್ಲ, 90 ಇದು ನಾನು ಹೇಳ್ತಾ ಇರೋದು 2002 ಅಂದ್ರೆ ಅವರು ನೋಡಿ 2001 ಇಸ್ವಿ ಆಗಲೇ ಅವ್ರು ಎಲ್ಲಿದ್ರು, ಅವರು ಪೀಕಲ್ಲಿ ಇದ್ದಂಥವ್ರು ಅವರೆಲ್ಲ. ಅಂದ್ರೆ ಏನಂದ್ರೆ ಅವರೆಲ್ಲ ನೋಡಿ ಸ್ಟಾರ್ ಡೋಮ್ಗಳು ಬೆಳೆಸ್ಕೊಂಡಿರ್ಲಿಲ್ಲ, ಸರಳವಾಗಿ ಆಟದಲ್ಲಿ ಬಂದು ಆಟದಲ್ಲಿ ಹೋಗ್ತಾರೆ. ದೂರದಲ್ಲಿ ನೋಡಿದ್ರೆ ಅಲ್ಲಿ ನಡ್ಕೋ ಬರ್ತಾ ಇರೋರು, ಈ ಮೇಲ್ಗಡೆಯಿಂದ ಕಾಣೋದಲ್ಲ, ಸ್ಟುಡಿಯೋ ಮೇಲಿಂದ ನೋಡಿದ್ರೆ ಆರಾಮಾಗಿ ಆಟೋ ಇಳಿದು ಏನು ಹಮ್ಮು ಬಿಮ್ಮು ಏನೇನು ಇಲ್ಲ. ನಾನೊಬ್ಬ ಸೆಲಿಬ್ರಿಟಿ, ನಾನೊಬ್ಬ ಗಾಯಕ. ಆಮೇಲೆ ಅವ್ರ ಮನೆಗೂ ಒಂದ್ಸಲ ಇದು ತರಕಾರಿ ಇದರಲ್ಲಿ ಇದ್ದಿದ್ದೆಲ್ಲ ಸೊಪ್ಪುಗಳು ತೊಗೊಂಡೋಗ್ಬಿಟ್ಟಿದ್ರಂತೆ, ಫುಲ್ ಒಂದು ಬ್ಯಾಗೆ ತೊಗೊಂಡೋಗ್ಬಿಟ್ರು. ಒಂದಿನಕ್ಕೆ ಅಷ್ಟು ಮಾಡೋಕ್ಕಾಗಲ್ವಲ್ಲ. ಆದರೆ ಅವ್ರು ಏನು ತಲೆಯಲ್ಲಿ ಇದ್ದಿದ್ದೋ ಅವರು ಮನೆಯವ್ರು ಹೇಳಿದ್ರಂತೆ, ನೀವು ಏನು ತರದೇ ಇಲ್ಲ, ಹೊರಗಡೆ ಹೋದಾಗ ತರಕಾರಿನೂ ತರಲ್ಲ ಅಂದಿದ್ರು. ಅವ್ರು ಮೂಟೆಗೆ ತಂದ್ಬಿಟ್ಟವ್ರೆ. ಆ ಮೂಟೆ ಯೂಸ್ ಆಗಲ್ಲ ಒನ್ ಡೇಗೆ ಅನ್ನೋಷ್ಟು ಇದಿರಲಿಲ್ಲ, ಇವ್ರು ಹೇಳಿದ್ದನ್ನು ಮಾತ್ರ ಇಟ್ಕೊಂಡು ಹೋಗಿ ತಂದ್ಬಿಟ್ಟಿದ್ದಾರೆ. ಅಂದರೆ ಆ ಥರ. ಮತ್ತೆ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ, ಕೂತ್ಕೊಂಡು ಅಷ್ಟು ಕಾಳಜಿ ಇತ್ತು ಅವ್ರ ಜೊತೆಗೆ. ಇಲ್ಲ, ನಾನು ನೋಡಬೇಕು, ನಿಮ್ಮ ಜಾತಕ ನೋಡಬೇಕು, ಚೆನ್ನಾಗಿದೆ, ಪ್ರಮೋಟಿಂಗ್. ಹೌದು, ತಗೊಂಡೋಗಿದ್ರು ಜಾತಕ. ಬಟ್ ಈಗ ನೀವು ಆ ಸಾಂಗ್ನ ಇಟ್ಕೊಂಡಿಲ್ಲ ಅಂತ ಗೊತ್ತಾಯ್ತಾ ಅವ್ರಿಗೆ? ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಅವ್ರಿಗೆ ಅದ್ರ ಬಗ್ಗೆ ಕನ್ಸನೇ ಇರ್ತಾ ಇರಲಿಲ್ಲ, ಅವ್ರು ಏನು ಹಾಡ್ತಾರೆ. ಯಾವ ಸಿಂಗರು ಅದನ್ನ ಮಾಡಲ್ವಾ? ಮಾಡ್ತಾರೆ. ಸೊ ಕೆಲವರು ತುಂಬಾನೇ ಹಾಡಿನ ಬಗ್ಗೆ ಇದಿರುತ್ತಲ್ಲ, ಕಳ್ಸ್ಕೊಡಿ ಅಂತಾರೆ, ಅಂಥದ್ದು ಇದೆ. ಆದ್ರೆ ಇವ್ರು ಯಾರು ಹೇಳ್ತಾ ಇರಲಿಲ್ಲ, ಯಾರು ದೊಡ್ಡ SPB ಆಗಲಿ, ಅವ್ರಿಗೆ ಹಾಡಿನ ವ್ಯಾಮೋಹ. ಅಂದ್ರೆ ಆ ಹಾಡು ವರ್ಕ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಈಗ ಈ ಹಾಡು ಕೆಲಸ ಮಾಡುತ್ತೆ ಅಥವಾ ಇದು ಹಿಟ್ ಆಗುತ್ತೆ, ಯಾಕೆಂದ್ರೆ ಅವರೇ ಮೊದಲನೇ ಧ್ವನಿ ಅಲ್ವಾ ಅದು. ಈಗ ಅದೇ, ಈಗ ಕಂಪೋಸರ್ಸ್ ಸಿಂಗರ್ ಆಗೋದಕ್ಕೂ ಬೇರೆ ಯಾರೋ ಹಾಡಿದ್ಮೇಲೆ ಹಾಡೋದಕ್ಕೂ ವ್ಯತ್ಯಾಸ ಇದೆ. ಈ ಕಂಪೋಸಿಂಗ್ ಹಾಡೋದು ಬಹಳ ಕಷ್ಟವಾದ ಕೆಲಸ, ಯಾಕೆಂದ್ರೆ ಅಲ್ಲಿ ಯಾರು ಇರಲ್ಲ. ನೀವು ಆ ಹಾಡಿಗೆ ಜೀವ ಕೊಡಬೇಕಾಗಿರುತ್ತೆ. ಸೊ SPB ಹಾಡಿದ್ಮೇಲೆ ನೀವು ಇನ್ನೂ ಚೆನ್ನಾಗಿ ಹಾಡ್ಬೋದು. SPB ಹಾಡಿದ್ಮೇಲೆ ಮೊದಲನೇ ಸಲ ನನ್ನ ಹಾಡು ಅಂತ ಹಾಡೋದಿದೆಯಲ್ಲ, ಅದು ಗಾಯಕ ಆಗೋದೇ ಅಲ್ಲಿ. ನೆಲೆ ನಿಲ್ಲೋದೇ ಆ ಭಾಗದಲ್ಲಿ. ಯಾರು ಕಂಪೋಸರ್ ಸಿಂಗರ್ಸ್ ಆಗಿರ್ತಾರೋ, ಈಗ ಸುಮಾರು ಜನ ಸಿಂಗರ್ಸ್ ಕರಿತೀವಿ ಕಂಪೋಸಿಂಗ್ ಲೆವೆಲಲ್ಲಿ, ಅದ್ಮೇಲೆ ಕೆಲವರು ದಾರಿ ತಪ್ಪಿಸ್ಬಿಡ್ತಾರೆ, ಟ್ಯೂನಿನ ದಾರಿ ತಪ್ಪಿಸ್ಬಿಟ್ಟಿರ್ತಾರೆ. ಆ ಥರದ್ದೇ ನಡೆಯುತ್ತೆ. ನಾವೇನು ಕಂಪೋಸ್ ಮಾಡಿದೀವಿ ಆ ನೊಟೇಷನ್ಸ್ ಅಲ್ಲಿ ಹಾಡೋದಿದೆಯಲ್ಲ, ಅಲ್ಲಿ ಆ ಸಿಂಗರ್ ಅನ್ನೋನು ಉತ್ಪತ್ತಿ ಆಗ್ತಾನೆ. ಅಶ್ವಥ್ ಸರ್ದು ಆಯ್ತು, ಈಗ ಒಂಚೂರು SPB ಸರ್ದು ಏನಿದೆ ವಿಚಾರ? SPB ಸರ್ ವಿಷಯಕ್ಕೆ ಬಂದರೆ, ನಾನು ಹೇಳಿದ್ನಲ್ಲ ರಾಘವೇಂದ್ರ ಆಲ್ಬಮ್ ಮಾಡ್ತಾ ಇದ್ದೀನಿ, SPB ಅಂತ ಫಿಕ್ಸ್ ಆಯಿತು. ಚೆನ್ನೈನಲ್ಲಿ ರೆಕಾರ್ಡಿಂಗ್, ಕೋದಂಡಪಾಣಿ ಸ್ಟುಡಿಯೋಸ್ ಅವ್ರ ಗುರುಗಳು. ಸೊ ಸ್ಟುಡಿಯೋಲಿ ಫಿಕ್ಸ್ ಆಯಿತು. ನಾನು ಮೊದಲನೇ ಸಲ ಬೇರೆ ಕಡೆ ಹೋಗಿ ರೆಕಾರ್ಡಿಂಗಿಗೆ, ಅದು SPB. ಈಗ ಇಲ್ಲೆಲ್ಲ ಹಾಡಿಸಿದ್ದು ಲೋಕಲಲ್ಲಿ ಅಶ್ವಥ್ ಸರ್ ಆಯಿತು, ರಾಜೇಶ್ಗೆ ಹಾಡಿಸಿದ್ದಾಯಿತು, ರಮೇಶ್ ಚಂದ್ರಾಗ ಹಾಡಿಸಿದ್ದಾಯಿತು, ಎಲ್ಲ ಆಯಿತು. ಈಗ ನೆಕ್ಸ್ಟು ಲೆವೆಲ್ ಮೊದಲನೇ ಸಲ ಚೆನ್ನೈಗೆ ಹೋಗಿದ್ದೀನಿ, ನಾನು ನನ್ನ ಫ್ರೆಂಡು ಸಂಗಮೇಶು. ಕಾಯ್ತಾ ಇದ್ದೀವಿ, ಮಧ್ಯಾಹ್ನದಿಂದ ಬರ್ತಾರೆ SPB ಸರ್ ಬರ್ತಾರೆ. 4 ಹಾಡು ಆಡ್ಬೇಕು ಅವರು. ಮೊದಲೇ ಬುಕ್ ಮಾಡ್ಕೊಂಡಿದ್ರಿ? ಮ್ಯಾನೇಜರ್ ಮೂಲಕ ಬುಕ್ಕಿಂಗ್ಸ್ ಆಗುತ್ತೆ. ಅಶ್ವಿನಿ ಅವರೇ ಮಾಡಿಕೊಟ್ಟಿದ್ದು, ರಾಮ್ ಪ್ರಸಾದ್ ಇದ್ರಲ್ಲ ಅವರೇ ಮಾಡಿಕೊಟ್ರು. ಸರಿ ಅಂತ ಚೆನ್ನೈಗೆ ನಾನು ನನ್ನ ಫ್ರೆಂಡ್ ಇಬ್ಬರೇ ಹೋಗಿದ್ದು. ಕಾಯ್ತಾ ಇದ್ದೀವಿ, ಮೇಲಿಂದ ನೋಡಿದೆ ಒಂದು ಕಾರ್ ಬಂತು. ಕಾರ್ ಬಂದ ತಕ್ಷಣ ಕೈ ಹಿಂಗೊಂದು ಮೇಲ್ಗಡೆ ಬಂತು, ಗ್ರಿಪ್ಪಿಗೆ ಇಳಿಬೇಕಲ್ಲ, ಸ್ವಲ್ಪ ದಪ್ಪ ಅಲ್ಲ ಅವರು. ಕೈ ಹಿಂಗೆ ಬಂದು ಹಿಂಗೆಲ್ಲ ಒತ್ತಿ ಹಿಂಗೆಲ್ಲ ಮಾಡಿ ಹಿಂಗೆ ಇಳಿದ್ರು. ಫಸ್ಟ್ ಟೈಮ್ ಮೇಲಿಂದ ನೋಡಿದೆ ನಾನು. ನೋಡಿದ ತಕ್ಷಣ ಹೊರಗಡೆ ಬಂದರು. ನೀವು ಅದೇ ಫಸ್ಟ್ ಟೈಮ್ ಅವರು? ಫಸ್ಟ್ ಟೈಮು
ನೋಡಿದೆ. ಅವತ್ತು SPB ಅವರ 25ನೇ ವರ್ಷ ಅಂತೆ ಈ ಇಂಡಸ್ಟ್ರಿಗೆ ಬಂದು. ಬಟ್ ಅವರಿಗೆ ಅವತ್ತು ಒಂದು 40-45 ವರ್ಷ ಆಗಿರ್ಬೋದು. ಅಲ್ಲಿ ತಿಳ್ಕೊಳ್ಳಿ 2001ರಲ್ಲಿ ಅನ್ಸುತ್ತೆ ಇದು ರೆಕಾರ್ಡಿಂಗು. ಓಕೆ. ಸೊ ಅವತ್ತಿಗೆ ಅವ್ರಿಗೆ 25 ವರ್ಷ ಆಗಿತ್ತಂತೆ ಇಂಡಸ್ಟ್ರಿಗೆ ಬಂದು. ಅವತ್ತಿಗೆ ಸರಿ ಅದು ವಿಷಯ ಗೊತ್ತಾಯ್ತು. ಕೇಕ್ ತರಿಸಿದ್ವಿ, ಕೇಕ್ ಕಟ್ ಮಾಡಿಸಿದ್ವಿ ಅವತ್ತು ಸಾರಿಗೆ. ಆಮೇಲೆ ಹಾಡು ಶುರುವಾಯಿತು. ಅವ್ರ ಜೊತೆ ಏನಿಲ್ಲ ಅಂದರೂ ಒಂದು 6-7 ಗಂಟೆಗಳ ಕಾಲ ರೆಕಾರ್ಡಿಂಗ್ ನಡೀತು. 4 ಸಾಂಗ್ 7 ಅವರ್ ತಗೊಳ್ತು. 7 ಅವರು. ಮತ್ತೆ ತುಂಬಾ ಬರ್ಕೊಳ್ಳೋದೇ ಜಾಸ್ತಿ. ಇದು ನಂದು ಚರಣಗಳು ಜಾಸ್ತಿ ದೊಡ್ಡವು. ಅವಾಗೆಲ್ಲ 5 ನಿಮಿಷದ ಹಾಡುಗಳು. ಈಗ ನಾವು 3 ನಿಮಿಷದಲ್ಲಿ ಮುಗಿಸ್ತೀವಿ. ಅವಾಗ 5-5:30 ಇದ್ರು ಖುಷಿಯಾಗಿ ಕೇಳೋದು. 6 ನಿಮಿಷ ದೊಡ್ಡ ಹಾಡುಗಳು. BGMs ಎಲ್ಲ ಜಾಸ್ತಿ ಇರೋವು. ಸೊ ಎಲ್ಲ ಬರ್ಕೊಂಡು ಅವ್ರೊಂದ್ಸಲ ಬರ್ಕೋತಾರೆ SPB ಕೂತ್ಕೊಂಡು. ಅವ್ರ ಬುಕ್ಕಲ್ಲಿ ಹೇಗಿರುತ್ತೆ ಅಂದ್ರೆ ಸಿನಿಮಾ ಯಾವುದು ಅಥವಾ ಆಲ್ಬಮ್ ಯಾವುದು, ಅದ್ರ ಕಂಪೋಸರ್ ಯಾರು, ಸಾಹಿತ್ಯ ಯಾರು, ಸಂಗೀತ ಯಾರು, ಅವ್ರ ಬುಕ್ ರೆಕಾರ್ಡ್ ಅಲ್ಲಿ ಅದು ಯಾವ ಸಾಂಗ್ ಹಾಡಿದ್ರು ಅದ್ರ ಲಿಸ್ಟ್ ಬರ್ಕೋತಾರೆ. ಎಲ್ಲನೂ ಬರ್ಕೊಳ್ತಾರೆ. ನೋಡಿ ಇವತ್ತು ನಾವು ಕೊಟ್ಟಿದ್ದ ಪೇಪರ್ನ ಆಡ್ಬಿಟ್ಟು ಅಲ್ಲೇ ಸ್ಟುಡಿಯೋಲಿ ಬಿಟ್ಟು ಹೋಗ್ಬಿಡ್ತಾರೆ. ಇವಾಗ ಎಷ್ಟೋ ಜನ ರೆಕಾರ್ಡ್ ಮಾಡಿ ಅವ್ರು ಹಾಡಿದ ಹಾಡು ಅಂತ ರೆಕಾರ್ಡ್ ಬೇಕಲ್ವಾ ಒಂದು. ನನ್ನ ಹಾಡಿದ್ದು ನನ್ನ ಧ್ವನಿಯಾಗಿ ಉಳಿಯುತ್ತೆ ಅವ್ರ ಹತ್ರ ಪ್ರತಿ ಸಲ. ಹೌದೌದು, ಅದು ಚೇಂಜ್ ಆಗ್ತಾ ಇರುತ್ತೆ ಅನ್ಸುತ್ತೆ. ನೆಕ್ಸ್ಟ್ ಬುಕ್ ತಗೊಳ್ತಾರೆ ಅನ್ಸುತ್ತೆ. ಎಲ್ಲ ತೆಲುಗಲ್ಲಿ ಬರ್ಕೋತಾರೆ. ತೆಲುಗಲ್ಲಿ ಪೂರ್ತಿ ಬರ್ಕೊಳ್ಳೋರು ಬರ್ಕೊಂಡು ಪೂರ್ತಿ ಈ ಡೀಟೇಲ್ಸೇ ವೆರಿ ಇಂಪಾರ್ಟೆಂಟ್. ಯಾವ ಪ್ರೊಡಕ್ಷನ್ ಹೌಸ್ ಅಂತಾನು ಬರೀತಾರೆ. ಬುಕ್ಕಲ್ಲಿರುತ್ತೆ ಮೇಲ್ಗಡೆ ಎಲ್ಲ ಬರೆದು ನೀಟಾಗಿ ಉಚ್ಚಾರಣೆಗಳು. ನಾನು ಕೂತ್ಕೊಂಡು ಅವ್ರಿಗೆ ಹೇಳ್ತಾ ಇದ್ನಲ್ಲ, ಅದ್ರ ಕೇಳ್ತಾರೆ. ಏನೋ ಡೌಟ್ಸ್ ಇದ್ರೆ ಹೇಳ್ತಾರೆ. ವ್ಯಾಕರಣ ಅವ್ರಿಗೆ ಗೊತ್ತಿರೋಷ್ಟು ಪಕ್ಕ ಕನ್ನಡದ ವ್ಯಾಕರಣನೇ ಭಾಳ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಹಾಡಿರೋ 1000 ಹಾಡುಗಳೇನು ಕಮ್ಮಿನ. ಎಲ್ಲ ಬರ್ಕೊಂಡು ಆಮೇಲೆ ಇದು ಬರುತ್ತೆ ವಾಕ್ಮ್ಯಾನಲ್ಲಿ ಕಿವಿಗೆ ಹಾಕ್ಕೊಂಡು. ಅವಾಗೆಲ್ಲ ಅದು ವಾಕ್ಮ್ಯಾನ್ ಕಿವಿಗೆ ಹಾಕ್ಕೊಂಡು ಕ್ಯಾಸೆಟಲ್ಲಿ ಒಂದು 20 ನಿಮಿಷ ಅರ್ಧ ಗಂಟೆ ಕೇಳ್ತಾರೆ. ಸೈಲೆಂಟಾಗಿ ಒಳಗಡೆ ಒಬ್ಬರೇ ಇರ್ತಾರೆ. ಎಲ್ಲ ಲಿರಿಕ್ಸ್ ಬರ್ಕೊಂಡು ಟ್ರ್ಯಾಕ್ ಇರುತ್ತಲ್ಲ ಹಾಡಿರ್ತಾರೆ. ನಾನೇ ಹಾಡಿರ್ತಾ ಇದ್ದೆ. ಎಲ್ಲ ಟ್ರ್ಯಾಕ್ ನಾನೇ ಹಾಡ್ತಾ ಇದ್ದೆ. ಸೊ ಅದನ್ನ ಕೂತ್ಕೊಂಡು ಕೇಳ್ತಾರೆ. ಕೇಳಿದ ತಕ್ಷಣ ಅವ್ರು ಹೇಗೆ ಅಂದರೆ ಅವರು ನಿರ್ಭಾವುಕತೆ. ಹಾಡಬೇಕಾದ್ರೆ ಯಾವ ಭಾವನೆನೂ ವ್ಯಕ್ತಪಡಿಸಲ್ಲ. ಧ್ವನಿ ಬಿಟ್ರೆ ಧ್ವನಿ ಚೇಂಜ್ ಆಗ್ತಾ ಇರುತ್ತೆ. ಮುಖದಲ್ಲಿ ಏನು ಕಾಣಲ್ಲ. ಮುಖದಲ್ಲಿ ಏನು ಗೊತ್ತಾಗಲ್ಲ. ಜಾನಕಮ್ಮ ಅವ್ರ ಬಗ್ಗೆನೂ ಇದೇ ಹೇಳ್ತಾರೆ. ಹೌದು. ಅಂದ್ರೆ ಒಳಗೆ ಆಕ್ಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಸಿಂಗಿಂಗ್ ಈಸ್ ಮಿಮಿಕ್ ಅಂತ ಅವ್ರ ಲೆಕ್ಕಕ್ಕೆ ತಗೊಂಡ್ರೆ. ಮಿಮಿಕ್ ಹಾಡೋದು ಅಂದ್ರೆ ಬರೀ ಪ್ರಸ್ತುತಪಡಿಸೋದಲ್ಲ, ಅದು ಮಿಮಿಕ್ ಆಗಕ್ಕೆ ರೆಡಿ ಇರಬೇಕು. ಯಾವ ಭಾವಕ್ಕೆ ಬೇಕೋ ಆ ವಾಯ್ಸ್ ಚೇಂಜ್ ಆಗ್ತಾ ಇರಬೇಕು. ಹಾಡು ಬರೀ ಸಿಂಗಿಂಗ್ ಅಲ್ಲ, ಅದು ಮಿಮಿಕ್ರಿ ಕೂಡ. ಮಿಮಿಕ್ ಕೂಡ ಅದು ಅಂದ್ರೆ ಅವರೇ ನಾವಾಗೋದು. ಹೌದು. ನೋಡಿ, ಅವರು ಶಂಕರ್ನಾಗ್ ಆಡಿದಾಗ ಶಂಕರ್ನಾಗ್ ತರ ಬರುತ್ತೆ. ಅಂಬರೀಷ್ ಅವ್ರಿಗೆ ಆಡಿದಾಗ ಅಂಬರೀಷ್ ತರ ಬರುತ್ತೆ. ವಿಷ್ಣು ಸರ್ದು ಆಡಿದಾಗ ಅವ್ರ ತರ, ಶಿವಣ್ಣ ಅವ್ರದ್ದು ಆಡಿದಾಗ ಅವ್ರ ತರ ಹೋಗುತ್ತೆ. ರವಿಚಂದ್ರನ್ಗಾದಾಗ ಹಂಗ ಹೋಗುತ್ತೆ. ನೋಡಿ ಹೆಂಗೆ ಅವ್ರು ಆಗ್ಬಿಡ್ತಾರೆ. ಯಾರು ಹಾಡ್ತಾರೆ ಅನ್ನೋದು ಕೂಡ ಕೇಳ್ತಾರೆ. ಅವ್ರು ಕೇಳೋದು ಯಾರು ಇದನ್ನ ಆಕ್ಟ್ ಮಾಡೋರು, ಯಾರು ಹೂ ಆಕ್ಟ್ಸ್ ದಿಸ್ ಅಂತ, ಯಾವ ಏಜ್ ಗ್ರೂಪ್. ಒಂದ್ ವೇಳೆ ಹೊಸಬ ಯಾರಾದ್ರೂ ಮಾಡ್ತಾ ಇದ್ರೆ ಏನ್ ಏಜ್ ಗ್ರೂಪ್ ಒಂದು. ಹೌದು. ಅಂದ್ರೆ ಅಂತ ಮಿಮಿಕ್ ಸಿಂಗರ್ ಅವರು, ಅದ್ಭುತ ಬಿಡಿ. ಆಮೇಲೆ ಇದಾಯ್ತು, ಬರ್ಕೊಂಡ್ರು. ಸರಿ, ಎಲ್ಲ ಹಾಡಿದ್ವಿ ಅವತ್ತು. ಅಷ್ಟು ಇವತ್ತಿಗೂ ನನಗೆ ಕಿವಿಲಿ ಗುನುಗುತ್ತೆ. ಅವ್ರ ವಾಯ್ಸೇ ತುಂಬಿ ಕೇಳ್ತಾ ಇದ್ದಿದ್ದು. ನಾನು ಕನ್ಸೋಲಲ್ಲಿ ಕೂತಿದ್ದು. ಬಾ 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 ರಾಘವೇಂದ್ರ ಅಂತ ಇದ್ರೆ ಹಂಗೆ ಕಿವಿಗೆ ಅಪ್ಪಳಿಸೋದು ಧ್ವನಿ. ಆಮೇಲೆ DT ಅಂತ ಕರೀತಾರೆ, ನಿಮ್ಗೆ ಗೊತ್ತಿರ್ಬೋದು. ಡಬಲ್ ಟ್ರ್ಯಾಕ್ನ ನಾವು ಯಾಕೆ ಇವಾಗ ತುಂಬಾನೇ ರಿದಮ್ಸ್ ಇರೋ ಹಾಡುಗಳಿಗೆ ಸಿಂಗರ್ಸ್ ಇಂದ ಡಬಲ್ ಟ್ರ್ಯಾಕ್ ಅಂತ ತಗೋತೀವಿ. ಯಾಕೆ ಅಂದ್ರೆ ಅದು ಮರ್ಜ್ ಆಗ್ಬಿಡ್ಬಾರ್ದು. ಈಗ ಟೇಪ್ ಸಾಂಗ್ಸ್ ತುಂಬಾನೇ ಡ್ಯಾನ್ಸ್ ಓರಿಯೆಂಟೆಡ್ ಸಾಂಗ್ಸ್ ಇದ್ದಾಗ ರಿದಮಿಕ್ ಸಾಂಗ್ಸ್ಗೆಲ್ಲ ಧ್ವನಿ ಒಳಗೋಗ್ಬಿಡ್ಬಾರ್ದು ಅಂದ್ಬಿಟ್ಟು 2 ಟ್ರ್ಯಾಕ್ ಹಾಕ್ತೀವಿ. ಸ್ವಲ್ಪ ಇನ್ಸ್ಟ್ರೂಮೆಂಟ್ ಜಾಸ್ತಿ ಕೇಳುತ್ತೆ ಅಂತ. SPB ಅವರಿಗೆ DT ಅನ್ನೋ ಶಬ್ದನೇ ಅವ್ರು ಬೇಕಾಗಿಲ್ಲ, ಮತ್ತೆ ಇರ್ಲಿಲ್ಲ. DT ಆಡಿದ್ದೇ ಇಲ್ಲ ಅವರು. ಥ್ರೋ ಬಂದ್ ಧ್ವನಿ ಹಂಗ್ ರೆಕಾರ್ಡ್ ಆಗುತ್ತೆ. ಗ್ರಾಫಲ್ಲಿ ನೀವು ನೋಡಿದ್ರೆ ಹಂಗಿರುತ್ತೆ ಧ್ವನಿ. ಆಮೇಲೆ ರೀಟೇಕ್ಸ್ ಇಲ್ಲ, ಕಮ್ಮಿ. ರೀಟೇಕ್ಸ್ ಎಲ್ಲ ತಗೊಳ್ಳೋದೇ ಇಲ್ಲ ಬಿಡಿ. ಹೌದೌದು. ಮತ್ತೆ ರೀಟೇಕ್ಸ್ ನಿಮ್ಗೆ ಜಾಸ್ತಿ ಅಂದ್ರೆ ಇದು ಸ್ವಲ್ಪ ಬೇರೆ ಇರೋದ್ರ. ಅವ್ರು 20 ನಿಮಿಷದ ಕಮ್ಮಿ, 20 ನಿಮಿಷದ ಮೇಲೆ ಯಾವುದು ತಗೊಳ್ಳೋದೇ ಇಲ್ಲ ಕೆಲವು ಹಾಡುಗಳು. ಅದಕ್ಕಿಂತ ಮುಂಚೆ ಹೋಮ್ವರ್ಕ್ ಮಾಡ್ಬಿಟ್ಟಿರ್ತಾರೆ. ಕೇಳ್ತಾರಲ್ಲ ಹೇಗೆಲ್ಲ ಹಾಡಬೇಕು ಅದನ್ನ ಅವ್ರು ಮಾಡ್ಕೊಂಡಿರ್ತಾರೆ.
ಮೈಕಿಗೆ ಮುಂದೆ ಬಂದಾಗ ಕನ್ಸೋಲಲ್ಲಿ ಒನ್ಸ್ ರೆಕಾರ್ಡಿಂಗ್ ಸ್ಟಾರ್ಟ್ಸ್ ಆಗುತ್ತಲ್ಲ ಅಲ್ಲಿ ಟೈಮ್ ತಗೊಳಲ್ಲ. ಅದಕ್ಕಿಂತ ಮುಂಚೆ ಟೈಮ್ ತಗೋತಾರೆ. ಹೋಮ್ವರ್ಕ್ ಮಾಡ್ಕೊಡ್ತಾರೆ. ಆಮೇಲೆ ಒಳಗಡೆ ಅವರು ಹಾಡ್ತಾರಲ್ಲ, ಹಾಡುವಾಗ ಸ್ಕ್ರೀನ್ ಹಾಕ್ಬಿಡ್ತಾ ಇದ್ರು. ಆಮೇಲೆ ಯಾರು ನೋಡ್ಬಾರ್ದು ಅವ್ರು ಹಾಡೋದು ಅಂತ. ಹೌದೌದು. ಅವರು ನಿಮಗೆ ಕಾಣೋದು ಬರೀ ಧ್ವನಿ ಕೇಳಿಸ್ಬೇಕಷ್ಟೇ. ಅಶ್ವಥ್ ಸರ್ ಆಡ್ಬೇಕಾದ್ರೆ ಅವ್ರಿಗೆಲ್ಲ ನೋಡ್ಬೇಕು. ಈ ಉದಿತ್ ನಾರಾಯಣ್ಗೂ ಅಷ್ಟೇನೆ, ಅವ್ರು ರಿಯಾಕ್ಟ್ ಮಾಡ್ಬೇಕು. ಸೇಮ್ ಅಶ್ವಥ್ ತರನೇ ಅಪ್ಪ ಎಲ್ಲ ಕುಡ್ಕೊಂಡು ಎಲ್ಲ ಹಾಡೋದು, ಬರೀ ಹಂಗೆ ಹಾಡಲ್ಲ. ಉದಿತ್ ನಾರಾಯಣ್ ಆಕ್ಟ್ ಮಾಡ್ಕೊಂಡು ಎಲ್ಲ ಹಾಡೋದು. ಯಾಕಂದ್ರೆ ಭೋಜ್ಪುರಿ ಹೀರೋ ಬೇರೆ, ಭೋಜ್ಪುರಿ ಸಿನಿಮಾಗಳ ಹೀರೋ ಆತ. ಯಪ್ಪ ಅಂತೂ ಆ ಕತೆ ಬೇರೆ. SPB ಇದಾಯ್ತು. ನಾನು ಆಮೇಲೆ ರಾಘವೇಂದ್ರ ಲಿಸ್ಟ್ ಮಾಡಿದ್ದೆ, ಒಂದು 8 ಜನ ಗಾಯಕರು ಹಾಡೋದು ಅಂತ. ಅದರಲ್ಲಿ SP ಬಾಲಸುಬ್ರಹ್ಮಣ್ಯಂ, ಆ ಹೆಸರಲ್ಲಿ ಮೊದಲಿಗೆ SP ಬಾಲಸುಬ್ರಹ್ಮಣ್ಯಂ, KJ ಯೇಸುದಾಸ್, C ಅಶ್ವಥ್, ಆಮೇಲೆ ಸಿಂಗರ್ಸ್ ಹೆಸರೆಲ್ಲ ಬರೆದಿದ್ದು ಉದ್ದಕ್ಕೆ. ಹೇಮಂತ್, ಉನ್ನಿ ಕೃಷ್ಣನ್, ಈ ಥರದ್ದೆಲ್ಲ ಇತ್ತು. ಅದೆಲ್ಲ ಹಿಂಗೆ ನೋಡಿದ್ರು, ಹಿಂಗೆ ತಗೊಂಡು ಫಸ್ಟ್ SVB ಅಂತ ಇತ್ತು. ಪೆನ್ ತೊಗೊಂಡ್ರು, ಅವ್ರ ಹೆಸರನ್ನ ಹೊಡೆದಾಕೋದು. ನಾನು ಯಾಕಪ್ಪ ಹೆಸರು ಹೊಡೆದಾಕ್ತವ್ರೆ ಅಂತ ನಾನು ಗಾಬರಿ. ಹೆಸರು ಹೊಡೆದಾಕ್ಬಿಟ್ಟು ಯೇಸುದಾಸ್ ಅಂತ ಇತ್ತಲ್ಲ, ಇದು ಮೊದಲಿರಬೇಕು ಅಂದರು, ನನ್ನ ಹೆಸರಲ್ಲ ಅಂತ ಹೇಳಿ KJ ಯೇಸುದಾಸ್ ಕೆಳಗಡೆ SP ಬಾಲಸುಬ್ರಹ್ಮಣ್ಯಂ ಅಂತ ಬರೆದ್ರು. ಅಂದರೆ ಅವ್ರ ಗುರು ಅನ್ನೋ ಲೆಕ್ಕ. ಅಂದರೆ ಹೇಗೆಲ್ಲ ಇರುತ್ತೆ ಅಂತ. ಆಮೇಲೆ ಏನಾಯಿತು, ಮತ್ತೊಂದು ರೆಕಾರ್ಡಿಂಗ್ SPB ಅವ್ರ ಜೊತೆಗೆ ಭಾಳ ವರ್ಷಗಳಾದ ನಂತರ. ಆಮೇಲೆ ಅವರು ಸುಮಾರು ನಾನು ಸಿನಿಮಾಗೆ ಹಾಡಿಸಿದ್ದೀನಿ. ಅದಾದ ನಂತರ ಇದೇ ಬಿಡಲಾರೆ ಸಿನಿಮಾಗೆ ಒಂದು ಹಾಡು, ರಾಘವೇಂದ್ರ 4 ಹಾಡಾಗಿತ್ತು. ಬಿಡಲಾರೆ ಸಿನಿಮಾಗೆ ಕನ್ನಡದ ಮೇಲೆ ಒಂದು ಹಾಡು ಹಾಡಿದ್ದಾರೆ, ನೀವು ಕೇಳ್ಬೋದು, ಭಾಳ ಚೆನ್ನಾಗಿ. ಕನ್ನಡ ನಮ್ಮ ಬರೀ ಅ ಈ ಅಲ್ಲ ಕಣೋ, ಕನ್ನಡ ನಮ್ಮ ಆಟ ಪಾಠ ಊಟ ಕಣೋ ಅಂತ ಬರುತ್ತೆ ಹಾಡು. ಕನ್ನಡದ ಮೇಲೆ ಕನ್ನಡದ ಗೀತೆ, ಅದನ್ನು ಹಾಡಿಸಿದೆ. ಅದಾದ ನಂತರ ಅಜಯ್ ರಾವ್ದೊಂದು ಸಿನಿಮಾ, ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಅಂತ. ಆ ಸಿನಿಮಾಗೆ ಒಂದು ಅದ್ಭುತವಾದ ಕನ್ನಡದ ವಿಷಾದ ಗೀತೆ. ಅಂದರೆ ಕನ್ನಡವನ್ನ ನಾವು ಅಂಥವ್ರು ಇಂಥವ್ರು ಅಂತ ಹೇಳ್ತಾ ಇದ್ವಿ, ಅಲ್ಲಿ ಕನ್ನಡದ ಪರಿಸ್ಥಿತಿನ ಅದ್ರ ಬಗ್ಗೆ ಒಂದು ಸಾಂಗ್ ಬರ್ತಿದ್ದೆ. ಸತ್ಯವಂತ ತಿಳಿಸಿ ಹೇಳಿರೋದು. ಅಲ್ಲಿ ಆಕ್ಟ್ ಮಾಡಿದವರೆಲ್ಲ ಕವಿಗಳೇ. ಆ ಸಾಂಗಲ್ಲಿ ಬರೋದು ನಿಮಗೆ ಹಂಪ ನಾಗರಾಜಯ್ಯ, ಪಂಪ, ಇವರೆಲ್ಲ ಇದ್ದಾರೆ. ಯಾರು ಚಂದ್ರಶೇಖರ ಪಾಟೀಲ್ರು, ಮೇನ್ ಕವಿಗಳು ಎಲ್ಲ ಸೇರಿ ಆ ಸಿನಿಮಾದಲ್ಲಿ ಬರ್ತಾರೆ. ಅವರೆಲ್ಲ ರೆಕಾರ್ಡಿಂಗ್ ಬಂದಿದ್ದಾರೆ. ಅವತ್ತು ಒಂದು ರೆಕಾರ್ಡಿಂಗ್ ನಡಿಬೇಕಾದ್ರೆ ಒಂದು 5 ಜನ ಕವಿಗಳು. ಅಲ್ಲಿ ನಾನು ಬರೆದಿದ್ದೆ, ಜೈ ಭಾರತ ಜನನಿಯ ತನುಜಾತೆ, ಎಲ್ಲೂ ಕೇಳ್ತಾ ಇಲ್ಲವಲ್ಲ ಕನ್ನಡದ ಮಾತೆ ಅಂತ. ಮೂಗ್ನಲ್ ಕನ್ನಡ ಪದವಾಡಂದ್ರು ರಾಜರತ್ನಮ್ಮು, ಈಗ ಬಾಯಲ್ಲಾಡೋದು ಕಷ್ಟ ಕನ್ನಡ ಮಾತನ್ನು. ಬಾರಿಸು ಎಂದರು ಕನ್ನಡದ ಡಿಂಡಿಮ, ಬಾರಿಸಿದ್ರು ಈಗ ಯಾರು ಕೇಳೋರಿಲ್ಲಮ್ಮ ಅಂತ. ಈ ಹಾಡು ಬರುತ್ತೆ. SPB ಅವರು ಥ್ರಿಲ್ ಆಗ್ಬಿಟ್ರು ಹಾಡಿ. ಇಡೀ ಕನ್ನಡದ ಹೇಳ್ಬಿಟ್ಟು, ಈ ಹಾಡು ಭಾಳ ವರ್ಕ್ ಮಾಡತ್ರಿ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಮೆಚ್ಚುಗೆ ಸೂಚಿಸಿದ್ರು. ಇದು ಮತ್ತೆ SPB ನನ್ನ ಸಿನಿಮಾಗೋಸ್ಕರ ಹಾಡಿದ ಹಾಡು. ಮತ್ತೆ ಸೊ ಈ ಜರ್ನಿ ನಾನು ಯಾವ ಸಿನಿಮಾಗಳು ಬಂದಾಗೆಲ್ಲ SPB ಅವ್ರ ಜೊತೆ ಹೋಗ್ತಾ ಇತ್ತು ಹೀಗೇನೆ. ಆಮೇಲೆ ಮತ್ತೊಂದು ಸಿನಿಮಾ ಮೇಷ್ಟ್ರು ಅಂತ ದೇವರಾಜ್ ಅವ್ರದ್ದು. ಅಲ್ಲಿ ಆ ಸಿನಿಮಾದಲ್ಲಿ ಮತ್ತೊಂದು ಸಲ ಈಗ ಹಾಡಿನಲ್ಲಿ ದೇವತೆಗಳ ಥರ ನಾವು ನೋಡೋದು ಯಾರಿಗೆ ಅಂದರೆ ಸಿಂಗರ್ಸಲ್ಲಿ SPB ಮತ್ತು ಚಿತ್ರಾ ಮೇಡಮ್ ಇಬ್ಬರು ಹಾಡ್ಬಿಟ್ರೆ ದೇವತೆಗಳು ಹಾಡ್ದಂಗೆ ನಮಗೆ, ಪಂಚಾಮೃತ ಅಲ್ವಾ. ಆಮೇಲೆ ನನ್ನ ಮೊದಲನೇ ಹಿಟ್ಟು ಯಾವುದು, ಚಂದಿರ ನಿದ್ದೆ ಯಾಕೋ ಬರ್ತಿಲ್ಲ, ಆ ಹಾಡು ಹಾಡಿದ್ದು ಚಿತ್ರಾ ಮೇಡಮ್. ಸೊ ಅವರಿಂದ ಹಿಟ್ ಆದಂಥ ಹಾಡೋದು. ಸೊ ಅವ್ರು ನನಗೆ ಲಕ್ಕಿ, ಇವತ್ತಿಗೂ ನನಗೆ ಆ ಹಾಡು ಮೂಲಕನೇ ಗುರುತಿಸೋದು, ಚಂದಿರ ಹಾಡು ಮಾಡಿದವರು ಅಂತ. ಆ ಥರದ ನನ್ನ ಏನಂತಾರೆ, ನನಗೆ ಅಸ್ತಿತ್ವ ಕೊಟ್ಟಂಥ ಗಾಯಕಿ ಅವರು ಒಂಥರ ಹೇಳಬೇಕು ಅಂತಂದ್ರೆ. ಸೊ ಇವರಿಬ್ಬರು ಕಾಂಬಿನೇಷನಲ್ಲಿ ಬರುತ್ತೆ ಅಂದರೆ ಇನ್ನೆಂಗಿರ್ಬೇಡ ಹಾಡು. ಆ ಹಾಡಿನ ರೆಕಾರ್ಡಿಂಗ್ ಪ್ರಸಾದ್ ಸ್ಟುಡಿಯೋದಲ್ಲಿ. ಅಲ್ಲಿಂದ ಇಲ್ಲಿಗೆ ಬಂದಾಗ ನಾನು ನೋಡಿದ್ದೆ SPB ಸರ್. ಅಲ್ಲಿಂದ ಅಲ್ಲಿ ಬಂದರೆ ಜನಗಳ ಜಾತ್ರೆ ನಮ್ದು. SPB ರೆಕಾರ್ಡಿಂಗ್ ಅಂದರೆ ಪ್ರಸಾದಲ್ಲಿ ಗೊತ್ತಾಗ್ಬಿಡೋದು, ಜನ ಕ್ಯೂ ನಿಂತ್ಬಿಡೋರು, ಉದ್ದಕ್ಕೂ ಕ್ಯೂ. ಯಾಕೆಂದರೆ ಅವ್ರದ್ದು ಇದೆಲ್ಲ ಶುರು ಆಗಿತ್ತು ಅನ್ಸುತ್ತೆ, TV ಶೋಸ್ ಎಲ್ಲ, ಎದೆ ತುಂಬಿ ಹಾಡುವೆನು ಎಲ್ಲ ಶುರು ಆದಮೇಲೆ ಅವ್ರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋಂಥ ಒಂದು ಇದು ಶುರು ಆಗೋಯ್ತು. ಅವ್ರನ್ನ ಗುರುಗಳ ಥರ ನೋಡೋ ಇದು ಶುರು ಆಗೋಯ್ತು. ಅವ್ರ ಕಾಲಿಗೆ ಬೀಳೋದಕ್ಕೇನೆ ಕ್ಯೂ ನಿಂತಿರೋದು, ಕಾಲಿಗೆ ಬಿದ್ದು ಫೋಟೋ ಹಿಡ್ಕೊಳ್ಳೋದು. ಅರ್ಧ ರೆಕಾರ್ಡಿಂಗ್ ಬಂದರೆ ಅದೊಂದು ಶುರು ಆಯಿತು. ನೆಕ್ಸ್ಟು ಅದಕ್ಕೋಸ್ಕರ ವೆಯ್ಟ್ ಮಾಡೋಂಥದ್ದು ಶುರು ಆಗ್ಬಿಡ್ತು ಬೆಂಗಳೂರು. ಅವ್ರು ಬಂದರೆ ಯಾರಿಗೂ ಹೇಳ್ಬೇಡಿ ಅನ್ನೋ ಥರದ್ದು.
ಅವಾಗ ಅಲ್ಲೊಂದು ಸಾಂಗ್ ಇಬ್ಬರು ಹಾಡಿದ್ದಾರೆ, ಅದು ಒಂದು ರೆಕಾರ್ಡಿಂಗ್. ಭಾನುಪ್ರಿಯಾ ದೇವರಾಜ್ ಇಬ್ಬರು ಮಾಡಿರುವಂಥ ಹಾಡೋದು. ಅದಾದ ನಂತರ ಇನ್ನೊಂದು ಹಾಡಿಗೆ ಒಂದು ನಡೆದಾಡೋ ದೇವರು ಅಂತ ಒಂದು ಆಲ್ಬಮ್ಮು ಶಿವಕುಮಾರ ಸ್ವಾಮಿಗಳ ಮೇಲೆ ನಮ್ಮ ನೇಲ ನರೇಂದ್ರ ಬಾಬು ಸರ್ MLA ಮಾಜಿ MLA ಅವರು ಪ್ರೊಡ್ಯೂಸ್ ಮಾಡಿದಂಥ ಆಲ್ಬಮ್ ಅದು. ಅದರಲ್ಲಿ ಅಗೇನ್ SPB 4 ಹಾಡುಗಳು. ಅದ್ರ ರೆಕಾರ್ಡಿಂಗ್ಗೆ ಚೆನ್ನೈನಲ್ಲಿ ಆ್ಯಸ್ ಯೂಶುವಲ್ ಹೋಗಿದ್ದೀನಿ. ಒಂದು ಹಾಡು ಬಂದರು ನಡೆದಾಡೋ ದೇವರು ಧರೆಗಿಳಿದು ಬಂದರು ಅಂತ ಒಂದು ಹಾಡು. ನನ್ನ ಸ್ನೇಹಿತರು ಶಿವಾನಂದ್ ಅಂತ ಅವ್ರು ಬರೆದಿದ್ದ ಹಾಡು. ಸೊ ಅದು ಟೇಕ್ ತೊಗೊಳ್ತಾ ಇದ್ದೀನಿ. SPB ಒಳಗಡೆ ಇದ್ದಾರೆ. ಹಾಡಬೇಕಾದ್ರೆ ಪಾಪ ಅವ್ರಿಗೇನು ಒಂದೇ ಥರ ಇರಲ್ಲ, ಗಾಯಕರ ಧ್ವನಿ ಅಥವಾ ಏನೋ ಗ್ರಹಿಕೆ ಏನೋ ಆಗಿರುತ್ತೆ, ವ್ಯತ್ಯಾಸ ಆಗಿರುತ್ತೆ. ಸೊ ಹಾಡಬೇಕಾದ್ರೆ ಕೆಲವು ವ್ಯತ್ಯಾಸಗಳು ಬಂದ್ಬಿಡ್ತು. ನನಗೆ ಗೊತ್ತಾಗೋಯ್ತು. ಅಂದರೆ ಇದು ಅವ್ರ ಕೊನೆಯ ದಿನಗಳಲ್ಲ? ಇಲ್ಲ, ಇದು ಬಹುಶಃ 10ರಲ್ಲಿ ಅನಿಸುತ್ತೆ, 2010 ಇರಬೇಕು. ಇಲ್ಲ, ಇನ್ನೂ ಎಂಡಲ್ಲೂ ಹಾಡಿಸಿದ್ದೀನಿ, ಅದು ಬೇರೆ ಇದೆ. ಆಮೇಲೆ ಗೊತ್ತಾಗಿತ್ತು ನನಗೆ, ಯಾಕೋ ಮಿಸ್ ಹೊಡಿತಾ ಇದೆ ಅಂತ. ಸರ್ ಯಾಕೆ ಈ ಥರ ಆಡ್ತಾ ಇದ್ದಾರೆ ಅಂತ. ಅಂದರೆ ಏನು ಪ್ರೊನೌನ್ಸಿಯೇಷನ್ ಮಿಸ್ ಆಗ್ತಿದೆ? ಪ್ರೊನೌನ್ಸಿಯೇಷನ್ನು ಮತ್ತು ಕೆಲವು ಕಡೆ ಬೇರೆ ಟೆಕ್ನಿಕಲ್ ವಿಷಯಗಳು ನನಗೇನು ಬೇಕಾಗಿತ್ತು ಅದು ಬರ್ತಾ ಇಲ್ಲ. ನಾನು ಹೇಳಿದೆ, ಟಾಕ್ ಬ್ಯಾಕಲ್ಲಿ ಹೇಳಿದೆ, ಸರ್ ಅದು ಇಲ್ಲ ವಾದ ಮಾಡಿದ್ರು ಸರ್ SPB. ಇಲ್ಲ ರೀ ಹಾಗೆಲ್ಲ ಇಲ್ಲ, ಕರೆಕ್ಟಾಗಿದೆ ಅದು ಅಂತ ವಾದ ಮಾಡಿದ್ರು. ಹಿಂಗಿರ್ಲಿಲ್ವಲ್ಲ ಇವರು ಅಂತ ನಾನು ಏನೂ ಗೊತ್ತಿಲ್ಲದೆ ಅವ್ರ ಹತ್ರ ಹೋದಾಗ ಸರ್ ನೀವು ಹೇಳಬೇಕು, ಯು ಶುಡ್ ಸೇ ಸಮಥಿಂಗ್, ಮಾತಾಡಿ ಏನಾದರೂ. ನಾನು ಚಿಕ್ಕ ಕೊನ್ನಿ ಅವ್ರ ಮುಂದೆ ಹೋದಾಗ ನೀವು ಮಾತಾಡಿ ಅಂತ ಇದ್ದಂಥವ್ರು ಈಗ ನಾನು ಕೇಳೋಕ್ಕೆ ರೆಡಿ ಇಲ್ವಲ್ಲ ಇವರು ಅಂತ ಅನ್ಸ್ಬಿಡ್ತು ನನಗೆ. ಅದಕ್ಕೆ ವಾದ ಮಾಡ್ತಿದ್ದಾರೆ. ನನಗೆ ಎದ್ದೋಗ್ಬಿಡೋಣ ಅಂತ ನಾನು ಅವ್ರಿಗೆ ಹೇಳಿದೆ, ಪ್ರೊಡ್ಯೂಸರ್ಗೆ, ಸರ್ ನೀವು ಮಾಡ್ಕೊಂಬನ್ನಿ ನಾನು ಹೋಗ್ಬಿಡ್ತೀನಿ ಅಂತ. ಯಾಕೆ ಹಿಂಗಂತ ಇದ್ದೀರ, ಅವ್ರು ಏನು ಅನ್ಕೊಳ್ಳಲ್ಲ SPB. ಇಲ್ಲ ನನಗೆ ಬೇಕಾದಂಗೆ ಬರ್ತಾ ಇಲ್ಲ ಅದಕ್ಕೆ ಅಂದೆ ನಾನು. ಇಲ್ಲ ಹೋಗಿ ಮಾತಾಡಿ ಅಂತ ಅಂದರು. ಆಫ್ ಮಾಡಿಬಿಟ್ಟು ನಾವು ಒಳಗಡೆ ಹೋದೆ, ಕೂತಿದ್ರು. ಅವ್ರು ಹೇಳಿದೆ, ಸರ್ ದಯವಿಟ್ಟು ಉದ್ದಟತನ ಅನ್ಕೋಬೇಡಿ, ನಿಮ್ಮ ಹಾಡು ಕೇಳೇ ಬೆಳೆದಿರೋದು ನಾನು, ನಿಮಗೆ ಕಲಿಸೋದಕ್ಕಲ್ಲ. ಈ ಥರ ಚಿಕ್ಕ ಚಿಕ್ಕ ವ್ಯತ್ಯಾಸ ಇದೆ ನೋಡಿ, ಒಂಚೂರು ದಯವಿಟ್ಟು ಕೇಳಿ ಸರ್ ಅಂದೆ. ನನಗೆ ಯಾಕೋ ಅನ್ನಿಸ್ತಾ ಇದೆ. ಹೌದಾ, ಆಯಿತು ಪೋಡಪ್ಪ ಅಂದರು ಇವನಿಗೆ, ಇಂಜಿನಿಯರ್ಗೆ ಹಾಕಪ್ಪ ಅಂದರು. ಅವ್ರು ಇಂಜಿನಿಯರ್ ಪ್ಲೇ ಮಾಡಿದ್ರು. ಸ್ವಲ್ಪ ವ್ಯತ್ಯಾಸಗಳಿದ್ವು. ಎಲ್ಲ ಆಡಿದ ತಕ್ಷಣ ಕೇಳಿಬಿಟ್ಟು ಕೆನ್ನೆ ಹೊಡ್ಕೊಂಡ್ರು, ಪಟ ಅಂತ ಹೊಡ್ಕೊಂಡು, SPB ಯು ಸ್ಟುಪಿಡ್ ಫೆಲೋ ಅಂತ ಅವರೇ ಬೈಕೊಂಡು, ಯಾಕೋ ಹಿಂಗೆ ಮಾಡಿದೆ, ಯಾಕೋ ಹಿಂಗೆ ಆಡಿದೆ ಅಂದರು. ಓಕೆ ಸರ್ ನಾನು ಸಿಂಗ್ ಸರ್. ಅಂದರೆ ಹೇಗಿರುತ್ತೆ ಅಂದರೆ ನಾವು ಹಾಡಬೇಕು ಅಂದಾಗ ನೋಡಿ, ನಮಗೆ ಅವರು ಇನ್ಸ್ಟ್ರೂಮೆಂಟು. ಇಲ್ಲಿ SPB ಇರ್ಬೋದು, ಶಂಕರ್ ಮಹಾದೇವನ್ ಇರ್ಬೋದು, ಉದಿತ್ ನಾರಾಯಣ್ ಇರ್ಬೋದು, ಅವ್ರಿಗೆ ಸಾವಿರಾರು ಗೀತೆ ಇರ್ಬೋದು. ಇದು ನನ್ನ ಗೀತೆ. ಅವ್ರು ಎಷ್ಟೋ ಗೀತೆಗಳನ್ನು ಹಾಡ್ಬೋದು, ಇದು ನನ್ನ ಗೀತೆ. ಇದು ಆ ಗೀತೆಗೆ ಜೀವ ತುಂಬೋ, ಆಮೇಲೆ ಅದಕ್ಕೆ ಒಂದು ಸ್ವರೂಪ ಕೊಡೋ ಕೆಲಸ ನಂದು. ನಾನು ಅದಕ್ಕೆ ಬದ್ಧವಾಗಿ ನಿಲ್ಲಬೇಕಾಗತ್ತೆ. ಅದಕ್ಕೆ ಜಾಸ್ತಿ ನಾನು ಒತ್ತು ಕೊಡ್ತೀನಿ ಅದಕ್ಕೆ. ಎಷ್ಟೋ ಸಲ ನಮ್ಮ ಗಾಯಕರು ಹಾಡ್ತಿರ್ತಾರೆ, ಈ ಟಿಪ್ಪು ಈ ಥರದ್ದು, ಇವರೆಲ್ಲ ಕೊನೆಗಳು ಹೇಳ್ತಾರೆ, ಅಷ್ಟು ಹಾಡಿಸಿರ್ತೀನಲ್ಲ ಕೊನೆ ಇವ್ರು ರೇಪಿಡ್ಮಿ ಅಂತಾರೆ ಅವರು. ಆ ಥರ ಎಲ್ಲ ಬಳಸಿರೋದುಂಟು. ಅಂದರೆ ಅಷ್ಟು ಇಡೀ ಒಂದು ದಿನ ಆಡಿಸಿದ್ದೀನಿ ಯಾರಿಗೆ, ಟಿಪ್ಪುಗೆ. ತುಂಬ ಅದರಲ್ಲಿ ಆ ವಿಚಾರದಲ್ಲಿ ಒಂದೊಂದು ಇದು ನಾನು ಗಮನಿಸ್ತಾ ಇರ್ತೀನಿ. ಆದರೆ ಇವ್ರಿಗೆಲ್ಲ ಹೇಳೋ ಪರಿಸ್ಥಿತಿ ಇರಲ್ಲ. SPB ಸರ್ ಕಲಿಸೋವಂಥದ್ದು ಏನೂ ಇಲ್ಲ. ಇನ್ನೂ ಒಂದು ನಮ್ಗೆ ಬೇಡವಾಗಿ ನಮ್ಗೆ ಗೊತ್ತಿಲ್ದಿರೋದು ಅವ್ರು ಹೇಳಿರ್ತಾರೆ. ಕೆಲವು ಸಲ ಒಂದು ಸಣ್ಣ ವ್ಯತ್ಯಾಸಗಳಾಗ್ತವೆ. ಅದು ನಮ್ಮ ಕಂಪೋಸಿಂಗ್ ಎಲ್ಲೋ ಮಿಸ್ ಆಗ್ತಾ ಇದೆ ಅಂದಾಗ ನಾವು ಎಚ್ಚರವಾಗಿರ್ಬೇಕಾಗಿರೋದು ಪ್ರತಿಯೊಬ್ಬ. ಯಾಕೆಂದರೆ ನಮ್ಮ ಸೃಷ್ಟಿ ಇದು, ನಮ್ಮ ಸೃಷ್ಟಿಗೆ ಈ ಇನ್ಸ್ಟ್ರೂಮೆಂಟ್ ಬಳಸೋಣ ಅಂತ ನಾವು ಹೇಗೆ ಬಳಸ್ತೀವೋ ಅನ್ಕೋತೀವೋ ಹಾಗೆ ಇದು ಧ್ವನಿ ಅದು ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಸೊ SPB ಸರ್ ಕೊನೆಗೆ ಅಂದರೆ ಅವರು ಅಂದರೆ ಇವತ್ತಿನ ಗಾಯಕರು ಅವತ್ತಿನ ಗಾಯಕರು ಅಂದಾಗ ಏನಾದರೂ ವ್ಯತ್ಯಾಸ ಕಾಣುತ್ತೆ ನಿಮಗೆ? ಅಯ್ಯೋ, SPB ಅಂದರೆ ನಿಮಗೆ ಇವತ್ತಿಗೂ ಆಪ್ಷನ್ ಸಿಗಲ್ಲ ಅವ್ರಿಗೆ. ನಾನು ಆಗಲೇ ಹೇಳ್ದಂಗೆ ಎಲ್ಲ ಜಾನರ್ಗೂ ಇರೋ ಆಪ್ಷನ್. ನೀವು ಏನೇ ಕಂಪೋಸ್ ಮಾಡಿದ್ರು SPB ಕರೆದ್ರೆ ಆ ಸಾಂಗ್ ಮುಗಿದೋಗುತ್ತೆ. ಯಾವುದೇ ಥರದ್ದು, ಈಗ ಯಾವುದೋ ಒಂದು ರಿದಮಿಕ್ ಸಾಂಗ್ ಅನ್ಕೊಳ್ಳಿ, ಟಪಾಂಗುಚಿ ಸಾಂಗು, ಓಕೆ, ಅತ್ತೆ ಮಗಳನ್ನ ಉಡುಪಿ ನೋಡಿರಿ ಅಲ್ಲೂ ಹಾಡ್ತಾರೆ. ಅದ್ಯಾವುದು ಇವರು ಉಪೇಂದ್ರ ಅವ್ರದ್ದು ಹಾಡಿದೆಯಲ್ಲ, ಹೌದು, ಮಸ್ತು ಹುಡುಗಿ ಬಂದು, ಅದು ಮನು ಹಾಡಿರೋದು, ಸಾರಿ.
ಇದು ಬಂತಲ್ಲ ಮಾರಿಕಣ್ಣು ಹಾಗೆ. ಸೊ ಅಲ್ಲಿಗೂ ಸರಿ, ಅಲ್ಲಿ ಯಾವುದೋ ಒಂದು ಆಧ್ಯಾತ್ಮಿಕ ಗಾನ ವಿದ್ಯಾ ಬಡಿ ಕಠಿಣ ಅಂದರೆ ಅಲ್ಲಿ ಸ್ವರ್ಗ ಸ್ಥಾನಗಳನ್ನು ಹಾಡ್ತಾರೆ, ಶಾಸ್ತ್ರಿ ಕುಸೈ. ಅಲ್ಲೋಗಿ ಇನ್ನೂ ಸ್ವಲ್ಪ ಮಿಮಿಕ್ ಧ್ವನಿ ಚೇಂಜ್ ಮಾಡುವ, ಬಡಿತಾವಳೆ ನನ್ನ ಹೆಂಡತಿ ಅಂತ ಹಾಡ್ತಾರೆ. ಇನ್ನೊಂದು ಹೋದ್ರೆ ಸುಂದರಿ ಸುಂದರಿ ಅಂತ ಹಲ್ಲು ಮುಂದೆ ಇರೋ ಹಲ್ಗುರುಕರು ಸಾಂಗ್ ಹಾಡ್ತಾರೆ. ಇನ್ನೊಂದು ಹೋದ್ರೆ ಕ್ರಾಂತಿ ಗೀತೆಗಳು ತಗೊಳ್ಳಿ, ಬಾರು ಬಾರು ನನ್ನ ಗೆಳೆಯ ದೇಶಭಕ್ತಿ. ತೀರಾ ಮೆಲೋಡಿಗೆ ಹೋಗ್ಬಿಟ್ರೆ ಒಂದು ಅನುರಾಗದ ಕಾವ್ಯ ಅಂದ ಶ್ರೀಗಂಧ ತುಂಬೆಲ್ಲ ಶ್ರೀಗಂಧ. ಅಲ್ಲಿಗೂ ಸರಿ. ಇಲ್ಲ ಡಿಸ್ಕೋ ಸಾಂಗ್ ಬೇಕಾ, ಅದಕ್ಕೂ ರೆಡಿ. ಡ್ಯಾನ್ಸ್ ಡ್ಯಾನ್ಸ್ ರಿಬಬ್ಬ ಡ್ಯಾನ್ಸ್ ಎಲ್ಲ ನೀವೇ ನನ್ನ ತಾಯಿ ತಂದೆ ನೋಡಿ ಅಲ್ಲಿಗೂ ಹೋಗುತ್ತೆ. ಏನು ಕೊಟ್ಟರು ಹಾಡ್ತಾರೆ, ಭಕ್ತಿಗೆ ಬಂದರೂ ಹಾಡ್ತಾರೆ, ಯಾವುದೋ ವೀರಾವೇಶದ ಗೀತೆಗೆ ಬಂದರೂ ಹಾಡ್ತಾರೆ, ಯಾವುದೋ ಕಂದಗಳು ಆಡಬೇಕಾದ್ರೂ ಹಾಡ್ತಾರೆ. ಸೇಮ್ ರಾಜ್ಕುಮಾರ್ ಧ್ವನಿ ಅವ್ರದ್ದು ಅಣ್ಣ ಅವ್ರದ್ದು ಹಾಗೆ ಇದ್ದಿತ್ತು ಧ್ವನಿ. ಇವತ್ತಿಗೆ ಏನಾಗಿದೆ ಕತೆ ಅಂದರೆ ನಾವು ಒಂದು ಥರದ ಸಂಗೀತಕ್ಕೆ ಅಥವಾ ಒಂದು ಥರದ ಹಾಡುಗಳಿಗೆ ಜೋತ್ ಬೀಳೋದು ಜಾಸ್ತಿ. ಈ ಮೆಲಡೀಸ್ ಅಂತ ಅಂದ್ಕೊಂಡು ಕೆಲವರು ಅದನ್ನೇ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಈಗ ನೀವು ಸೋನು ನಿಗಮ್ ಅವ್ರನ್ನ ಕರ್ಕೊಂಡ್ಬಂದು ಯಾವುದೋ ಟಪಂಗುಚಿ ಹಾಡು ಆಡ್ಸೋಕ್ಕಾಗಲ್ಲ ಅಲ್ವಾ? ಸೊ ಒಬ್ಬೊಬ್ಬ ಗಾಯಕರು ಅವ್ರು ಹಾಕೊಳ್ಳೋ ಚೌಕಟ್ಟದು, ಅವ್ರ ಧ್ವನಿಗೆ ಅವ್ರು ಹಾಕೊಳ್ಳೋ ಚೌಕಟ್ಟು, ಅವ್ರು ಬೌಂಡ್ರಿ ಹಾಕೊಂಡಿರ್ತಾರೆ. ಸೊ SPBಗೆ ಆ ಬೌಂಡ್ರಿ ಇರಲಿಲ್ಲ, ಅಣ್ಣವ್ರಿಗೂ ಇರಲಿಲ್ಲ ಅನ್ಸುತ್ತೆ ಬಹುಶಃ. ಅದಕ್ಕೆ ಆ ಥರದ ಗಾಯಕರು ಹುಟ್ಕೋಬೇಕು. ಅದೇ ಸಿಂಗಿಂಗ್ ಈಸ್ ನಾಟ್ ಓನ್ಲಿ ಸಿಂಗಿಂಗ್, ಇಟ್ ಈಸ್ ಎ ಮಿಮಿಕ್ ಅಂತ ಅರ್ಥ ಮಾಡ್ಕೋಬೇಕು. ಅದೊಂದು ಭಾವಕ್ಕೆ ತಕ್ಕಂಗೆ ಚೇಂಜ್ ಆಗೋ ಥರ ಇರಬೇಕು. ಮತ್ತು ಅದರ ಸ್ವರಸ್ಥಾನಗಳು ಅಷ್ಟೇ ಎಲ್ಲ ಸ್ಥಾಯಿಗಳಿಗೂ ಹೋಗೋ ಥರ ಇರಬೇಕು, ಧ್ವನಿ ರೀಚ್ ಆಗಬೇಕು. ಸೊ ಇವೆಲ್ಲ ಬಹುಶಃ ಅದೆಲ್ಲ ಇದ್ದರೆ ಸಿಂಗರು. ಈಗೆಲ್ಲ ಸಿಗಬೇಕಲ್ಲ. ಮಾಲ್ ಅಂದರೆ ಯಾಕೆ ಮಾಲ್ಗೆ ಹೋಗ್ತೀವಿ ನಾವೆಲ್ಲ? ಅಥವಾ ಒಂದು ಸಂತೆ, ಒಬ್ಬ ವ್ಯಕ್ತಿ ಸಂತೆಯಾಗಿರ್ಬೇಕು. ಅಂದರೆ ಏನಾದರೂ ಸಿಗುತ್ತಪ್ಪ ಇಲ್ಲಿ ಅಂತ. ನೀವು ಬರೀ ಮೆಡಿಕಲ್ ಸ್ಟೋರ್ ಆಗಿದ್ರೆ ನಿಮ್ಗೆ ಜ್ವರ ಬಂದರೆ ಮಾತ್ರ ಹೋಗ್ತೀವಿ, ಅಥವಾ ಯಾವ್ದಾದ್ರು ಕಿರಾಣಿ ಅಂಗಡಿ ಆದರೆ ಬರೀ ಅದು ಬೇಕು ಅಂತ ಹೋಗ್ತೀವಿ. ಜ್ಯೂಸ್ ಅಂಗಡಿ ಆದರೆ ಜ್ಯೂಸ್ ಬೇಕು ಅಂದಾಗ ಮಾತ್ರ ಅಲ್ಲಿ ಹೋಗ್ತೀವಿ. ಯಾವಾಗ ಅದು ಇಡೀ ಸಂತೆ ಇದು ಅಂತ ಗೊತ್ತಾದಾಗ ನಿಮ್ಮ ಕೆಲಸನೂ ಜಾಸ್ತಿ ಆಗುತ್ತೆ,